ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 22ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 22. ತತ್ತಸ್ಯ ಕೈಂಕರ್ಯ ಮಲಂ ಭೃತಾನ್ನೋ ವಿಗ್ಲಾಪಯತ್ಯಂಗ ಯದುಗ್ರಸೇನಂ ತಿಷ್ಟನ್ನಿಷಣ್ಣಂ ಪರಮೇಷ್ಠಿದೀಷ್ಣೆ ನ್ಯಬೋಧ ಯದ್ದೇವ ನಿಧಾರಯೇತಿ. ಅನುವಾದ. ಆದ್ದರಿಂದ ಎಲೆ ವಿದುರನೇ, ರಾಜಸಿಂಹಾಸನದಲ್ಲಿ ಕೂತ ಉಗ್ರಸೇನ ಮಹಾರಾಜನ ಮುಂದೆ ನಿಂತು, ಹೇ ನನ್ನ ಪ್ರಭುವೇ, ಇದು ನಿಮಗೆ ತಿಳಿದಿರಲಿ ಎಂದು ವಿವರಣೆಗಳನ್ನು ನೀಡುತ್ತಿದ್ದುದನ್ನು ನೆನಪಿಸಿಕೊಂಡಾಗ ಅವನ ದಾಸರಾದ ನಮಗೆ ನೋವಾಗುವುದಿಲ್ಲವೇ? ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಶ್ರೀಕೃಷ್ಣ ಎಲ್ಲ ತ್ರಯಗಳ ಅಧಿಪತಿ, ಆಮೇಲೆ ಎಲ್ಲ ರೀತಿಯ ಭಾಗ್ಯಗಳನ್ನು ಸಾಧಿಸಿರೋದ್ರಿಂದ ಅವನು ಸ್ವತಂತ್ರ ಸಾರ್ವಭೌಮ. ಆಮೇಲೆ ಈ ಒಂದು ಸೃಷ್ಟಿಯನ್ನು ಯಾರ್ಯಾರು ಪಾಲನೆಯನ್ನು ಮಾಡ್ತಾರೋ ಅವರೆಲ್ಲ ಅವನನ್ನು ಪೂಜಿಸ್ತಾರೆ. ಆಮೇಲೆ ತಮ್ಮ ಲಕ್ಷೋಪಲಕ್ಷ ಕಿರೀಟಗಳನ್ನು ಅವನ ಪಾದದ ಮೇಲೆ ಇರಿಸಿ ಅವನ ಪೂಜಾ ಪರಿಕರಗಳಿಂದ ಅವನನ್ನು ಪೂಜಿಸ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಉದ್ಧವ, ಎಲೆ ವಿದುರ, ರಾಜ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ರಲ್ಲ ಉಗ್ರಸೇನ ಮಹಾರಾಜ, ಅವರು ಮುಂದೆ ನಿಂತ್ಕೊಂಡು ಅವನು ಏನು ಹೇಳ್ತಾ ಇದ್ದಾನೆ? ಕೃಷ್ಣ, ಹೇ ನನ್ನ ಪ್ರಭುವೇ, ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನೇನೋ ವಿವರಣೆಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಈ ರೀತಿ ಆಯಿತು, ಆ ರೀತಿ ಆಯಿತು ಅಂತ ಎಲ್ಲರಿಗೂ ಪ್ರಭು ಅವನು. ಆದರೆ ಇಲ್ಲಿ ಒಬ್ಬ ರಾಜನ ಮುಂದೆ ನಿಂತ್ಕೊಂಡು ಹೇ ನನ್ನ ಪ್ರಭುವೇ ಅಂತ ಹೇಳಿ ವಿವರಣೆಯನ್ನು ಕೊಡ್ತಾ ಇದ್ದಿದ್ದನ್ನು ನೆನಪಿಸ್ಕೊಂಡ್ರೆ ಸಾಕು, ನನಗೆ ತುಂಬ ನೋವಾಗುತ್ತೆ. ಯಾಕಂದರೆ ನಾವು ಅವನ ದಾಸರು. ನಮ್ಮ ಪ್ರಭು ಇನ್ನೊಬ್ಬರನ್ನ, ಅಂದರೆ ಅವ್ರಿಗೂ ಅವನು ಪ್ರಭು ಆಗಬೇಕು, ಆದರೆ ಇಲ್ಲಿ ಅವನು ಆ ದಾಸನ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ನಮಗೆ ನೋವಾಗೋದಿಲ್ವಾ ಅಂತಂದ್ಬಿಟ್ಟು ಆ ಕೃಷ್ಣನ ಒಂದು ನಡವಳಿಕೆ ಇತ್ತಲ್ಲ, ಅದನ್ನು ನೆನೆಸ್ಕೊಂಡು ಸಕಲಗಳಿಗೂ ಪ್ರಭುವಾಗಿರುವಂಥವ್ನು ಈ ರೀತಿ ಮಾತಾಡ್ತಾ ಇದ್ದ, ನಮಗೆ ನೋವಾಗೋದಿಲ್ವಾ ದಾಸರಿಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ತನ್ನ ತಂದೆ, ತಾತ ಮತ್ತು ಅಣ್ಣನಂತಹ ಹಿರಿಯರ ಮುಂದೆ ಶ್ರೀಕೃಷ್ಣನ ಸೌಮ್ಯ ನಡತೆ, ಪತ್ನಿಯರು, ಮಿತ್ರರು ಮತ್ತು ಸಮಕಾಲೀನರ ಜೊತೆ ಅವನ ಸ್ನೇಹಪರ ನಡತೆ, ತನ್ನ ತಾಯಿ ಯಶೋದೆಯ ಜೊತೆ ಮಗುವಾಗಿ ಅವನ ನಡತೆ, ತನ್ನ ಯುವ ಗೆಳತಿಯರೊಡನೆ ಅವನ ತುಂಟಾಟಗಳು, ಇವು ಯಾವುವೂ ಉದ್ಧವನಂತಹ ಶುದ್ಧ ಭಕ್ತನನ್ನು ದಿಗ್ಭ್ರಮೆಗೊಳಿಸುವುದಿಲ್ಲ. ಭಕ್ತರಲ್ಲದವರು ಮಾನವನಂತೆ ನಟಿಸಿದ ಭಗವಂತನ ಇಂತಹ ನಡವಳಿಕೆಗಳಿಂದ ದಿಗ್ಭ್ರಾಂತರಾಗುತ್ತಾರೆ. ಇಲ್ಲಿ ಉದ್ಧವನಿಗೆ ಏನಾಗ್ತಾ ಇದೆ ಅಂದರೆ, ಹಿಂದಿಂದೆಲ್ಲ ನೆನಪಿಗೆ ಬರ್ತಾ ಇದೆ. ಅಲ್ಲಿ ಕೃಷ್ಣ ಹೇಗೆ ನಡ್ಕೊಳ್ತಾ ಇದ್ದ ಅಂತ ಹೇಳಿ ವಿದುರನಿಗೆ ಹೇಳ್ತಾ ನೊಂದುಕೊಳ್ತಾ ಇದ್ದಾನೆ. ಅಂದರೆ ಇಲ್ಲಿ ತನ್ನ ತಂದೆ, ತಾತ, ಅಣ್ಣ ಇಂಥ ಹಿರಿಯರೆಲ್ಲ ಇದ್ರಲ್ವಾ, ಅವರು ಮುಂದೆ ಕೃಷ್ಣ ಸೌಮ್ಯವಾಗಿ ನಡ್ಕೊಳ್ತಾ ಇದ್ದಾನೆ. ಆಮೇಲೆ ಏನು ಅಂತಂದರೆ, ಹಿರಿಯರಿಗೆ ನಾವು ಗೌರವ ಕೊಡಬೇಕು, ಆ ರೀತಿ ಎಲ್ಲ ಇರುತ್ತಲ್ಲ, ಆ ರೀತಿ ನೋಡ್ಕೊಳ್ತಾ ಇದ್ದಾನೆ. ಆಮೇಲೆ ತನ್ನ ಹೆಂಡತಿಯರಾಗಿರ್ಬೋದು, ಮಿತ್ರರಾಗಿರಬಹುದು, ತನ್ನ ಸಮಕಾಲೀನರು, ಇವಾಗ ಅರ್ಜುನ ಆಗಿರ್ಬೋದು, ಇನ್ನು ಅವನ ಸ್ನೇಹಿತರು ಇರ್ತಾರಲ್ಲ ಅವ್ರ ಜೊತೆ ಸ್ನೇಹಿತನ ಥರ ನಡ್ಕೊಳ್ತಾ ಇದ್ದಾನೆ. ತನ್ನ ತಾಯಿ ಯಶೋದೆ ಜೊತೆ ಮಗುವಾಗಿ ಅವನು ನಡ್ಕೊಳ್ತಾ ಇದ್ದಾನೆ. ಆಮೇಲೆ ಯುವ ಗೆಳತಿಯರು ಅಂತಂದರೆ ಗೋಪಿಕೆಯರು ಇರ್ತಾರಲ್ಲ ಅವ್ರ ಜೊತೆ ತುಂಟಾಟಗಳನ್ನು ಆಡ್ತಾ ಇದ್ದಾನೆ. ಇಲ್ಲಿ ಅವರೆಲ್ಲ ಅವನನ್ನು ಏನು ಬೇಕಾದರೂ ತಿಳ್ಕೊಂಡಿರ್ಬೋದು, ನಮ್ಮ ಸಖ ಅಂತನ, ಅಥವಾ ನನ್ನ ಮಗ ಇವನು ಅಂತ, ಅಥವಾ ಅವನು ನಮ್ಮ ಮೊಮ್ಮಗು ಅಂತ ತಿಳ್ಕೊಂಡಿರ್ಬೋದು, ಇವನು ನನ್ನ ಪ್ರಿಯಕರ ಅಂತ ತಿಳ್ಕೊಂಡಿರ್ಬೋದು, ಏನೇ ತಿಳ್ಕೊಂಡಿರ್ಬೋದು. ಆದರೆ ಒಬ್ಬ ಶುದ್ಧ ಭಕ್ತನಿಗೆ ಮಾತ್ರ ಅವನು ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಅವನು ದಿಗ್ಭ್ರಾಂತನಾಗೋದಿಲ್ಲ. ಅದೇ ಬೇರೆಯವರೆಲ್ಲರೂ ಕೂಡ ದಿಗ್ಭ್ರಾಂತರಾಗ್ಬಿಡ್ತಾರೆ, ಯಾರು ಭಕ್ತರಾಗಿರೋದಿಲ್ವೋ ಅವರು. ನಮಗೇನನ್ಸುತ್ತೆ, ಓ ಇವನು ಕೃಷ್ಣ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಅದೇ ರೀತಿ ನಡ್ಕೊಳ್ತಾ ಇದ್ದಾನೆ, ಆದರೆ ಅವನಿಗೆ ಒಂದು ವಿಶೇಷವಾದಂಥ ಶಕ್ತಿ ಇದೆ ಅಷ್ಟೇ ಅಂತ. ಆದರೆ ಯಾರು ಶುದ್ಧ ಭಕ್ತರಾಗಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಅವನು ಭಗವಂತ ಅಂತಂದ್ಬಿಟ್ಟು. ಭಗವಂತ ಏನು ಬೇಕಾದರೂ ಮಾಡಬಹುದು, ಅವನು ಮಾಡ್ತಾನೆ. ಆದರೆ ಬೇರೆಯವರಿಗೆ ಅವನು ಭಗವಂತ ಅಂತ ಅನ್ಸೋದೇ ಇಲ್ಲ. ಈಗ ನಮ್ಮ ಮುಂದೆ ಭಗವಂತ ಬಂದು ನಮ್ಮ ಜೊತೆನೇ ಇದ್ದಾಗ ನಮಗನ್ಸುತ್ತಾ, ನಮಗೆ ಗೊತ್ತಾಗತ್ತಾ? ಇಲ್ಲ. ಯಾಕೆ? ನಾವಿನ್ನೂ ಭಕ್ತಿಯಲ್ಲಿ ಬಂದಿಲ್ಲ, ನಾವು ಭಗವಂತನ ಭಕ್ತರಾಗಿಲ್ಲ ನಾವು. ಆದರೆ ಯಾವಾಗ ಶುದ್ಧ ಭಕ್ತರಾಗ್ಬಿಡ್ತೀವೋ ಆವಾಗ ಭಗವಂತ ನಮ್ಮ ಜೊತೆಲಿ ಇದ್ದಾಗ ನಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಅಂದರೆ ಆ ನೋಡುವ ದೃಷ್ಟಿ ನಮ್ಮಲ್ಲಿ ಬಂದಿರುತ್ತಲ್ವಾ, ಆ ಕಣ್ಣಿರುತ್ತೆ ನಮಗೆ.
ದಿವ್ಯ ದೃಷ್ಟಿ ಅಂತ ಹೇಳ್ತೀವಲ್ವಾ, ಭಗವಂತನನ್ನ ನೋಡಬೇಕು ಅಂತಂದ್ರೆ ದಿವ್ಯ ದೃಷ್ಟಿ ಇರಬೇಕು. ಈಗ ನಾವು ಎಷ್ಟೋ ಸರಿ ಕೇಳಿದ್ದೀವಿ ಧರ್ಮಗ್ರಂಥ ಸ್ವಯಂ ಭಗವಂತ ಅಂತ ಅಂದ್ಬಿಟ್ಟು, ಆದರೆ ನಮ್ಗೆ ಯಾವತ್ತಾದರೂ ಆ ರೀತಿ ಕಾಣಿಸಿದೆಯಾ, ಆ ರೀತಿ ಅನಿಸಿದೆಯಾ ನಮ್ಮ ಮನಸ್ಸಿಗೆ? ಇಲ್ಲ. ನಮಗೆ ಹೇಳಿರೋದು ಗೊತ್ತಿದೆ ಅಷ್ಟೇನೆ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಅಷ್ಟೇನೆ, ಆದರೆ ನಮಗೆ ಯಾವತ್ತಾದರೂ ಅನುಭವ ಆಗಿದೆಯಾ? ಆಗಿರುತ್ತೆ ಕೆಲವೊಬ್ಬರಿಗೆ ಅಲ್ವಾ. ಆ ರೀತಿ ಅನುಭವ ಆದಾಗ ನಮಗೆ ಗೊತ್ತಾಗುತ್ತೆ, ಹೋ ಭಗವಂತನನ್ನ ಈ ರೀತಿ ನೋಡ್ಬೇಕಾ ಅಂತ. ಯಾಕೆ ನಾವು ಶುದ್ಧರ ಆಗ್ತಾ 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 ಏನಾಗುತ್ತೆ, ನಮ್ಮ ಒಳಗಡೆ ಆ ಶುದ್ಧತ್ವ ಬಂದಾಗ ಭಗವಂತನನ್ನ ನೋಡುವಂಥ ದೃಷ್ಟಿ ನಮಗೆ ಬರುತ್ತೆ. ಸೊ ಇಲ್ಲಿ ಉದ್ಧವನಿಗೆ ಆ ದೃಷ್ಟಿ ಇತ್ತು, ಅವನು ಶುದ್ಧ ಭಕ್ತನಾಗಿದ್ದ, ಅದಕ್ಕೋಸ್ಕರ ಅವನಿಗೆ ದಿಗ್ಭ್ರಮೆ ಎಲ್ಲ ಬರಲ್ಲ, ಮಾಯೆ ಅವ್ರ ಮೇಲೆ ಹಾವಿ ಆಗೋದಕ್ಕಾಗಲ್ಲ. ಯಾರಲ್ಲಿ ಭಕ್ತಿ ಇರುತ್ತೋ ಅವ್ರ ಹತ್ರಕ್ಕೂ ಬರಲ್ಲ ಮಾಯೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಸಾಧನೆ ಮಾಡಬೇಕಾದ್ರೆ ಮತ್ತೆ ಮತ್ತೆ ಅವಳು ಬಂದು ಪರೀಕ್ಷೆಗಳನ್ನು ಮಾಡ್ತಾಳೆ, ಆದರೆ ಯಾವಾಗ ಒಂದ್ಸರಿ ಪ್ಯೂರ್ ಗೋಲ್ಡ್ ಇದು ಅಂತ ಗೊತ್ತಾಗ್ಬಿಡುತ್ತೋ ಮತ್ತೆ ಅದನ್ನು ಚೆಕ್ ಮಾಡೋದಕ್ಕೆ ಅವಳು ಬರೋದಿಲ್ಲ. ಆಯಿತಾ? ಇಲ್ಲಿ ಯಾರು ಭಕ್ತರು ಅಲ್ಲದೆ ಇರ್ತಾರೋ ಅವರು ಮಾತ್ರ ದಿಗ್ಭ್ರಾಂತಿಗೆ ಒಳಗಾಗ್ತಾರೆ. ಇಂತಹ ದಿಗ್ಭ್ರಮೆಯನ್ನು ಸ್ವಯಂ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೀಗೆ ವಿವರಿಸಿದ್ದಾನೆ. 9ನೇ ಅಧ್ಯಾಯ 11ನೇ ಶ್ಲೋಕ. ಭಗವಂತ ಯಾವ ವಿಷಯನೂ ಬಿಟ್ಟಿಲ್ಲ, ಎಲ್ಲವನ್ನ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಅದಕ್ಕೆ ಅದನ್ನ ಸಾರ ಸಂಗ್ರಹ ಅಂತ ಹೇಳ್ತಾರೆ. ಎಲ್ಲ ವೇದಗಳ ಸಾರ ಸಂಗ್ರಹನೇ ಭಗವದ್ಗೀತೆ. ಎಲ್ಲದ ಓದಿ ತಿಳ್ಕೊಂಡಾಗ ಏನು ಸಾರ ಸಿಗುತ್ತೋ ಅದು ಭಗವದ್ಗೀತೆಯಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆನ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಶ್ಲೋಕ ಏನು, ಅದರ ಒಂದು ಅರ್ಥ ಏನು ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಅಂದರೆ ಅರ್ಥ ಏನು, ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡ್ತಾರೆ, ಇರುವುದೆಲ್ಲರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿ ಅವರಿಗೆ ಗೊತ್ತಿಲ್ಲ ಅನ್ನೋದನ್ನ ಅಲ್ಲಿ ಭಗವಂತ ಹೇಳಿದ್ದಾನೆ. ನೋಡಿ, ಅವನೇ ಹೇಳ್ಬಿಟ್ಟಿದ್ದಾನೆ, ನಾನು ಮನುಷ್ಯ ರೂಪದಲ್ಲಿ ಏನಾದರೂ ಬಂದರೆ ಮೂಢರು ನನ್ನನ್ನು ಅಪಹಾಸ್ಯ ಮಾಡ್ತಾರೆ, ಇವನೇನು ದೇವ್ರಾ, ಬೇರೆಯವ್ರು ಹೇಳ್ತಾರೆ, ಭಕ್ತರಿಗೆ ಗೊತ್ತಿರುತ್ತೆ ಇವನು ದೇವರು ಅಂತ, ಅವ್ರು ಹೇಳಿದಾಗ ಅದನ್ನು ಒಪ್ಪಲ್ಲ, ಅದನ್ನು ಬಿಟ್ಟು ಅಪಹಾಸ್ಯ ಮಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಪಜ್ಞಾನಿಗಳಾದ ಮಾನವರು ಪ್ರತಿಯೊಂದರ ಪ್ರಭುವಾದ ಶ್ರೀಕೃಷ್ಣನ ಮಹೋನ್ನತ ಸ್ಥಾನವನ್ನರಿಯದೆ ದೇವೋತ್ತಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನನ್ನು ಅಲಕ್ಷ್ಯ ಮಾಡುತ್ತಾರೆ. ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತನೇ ತನ್ನ ಸ್ಥಾನವನ್ನು ಸ್ಪಷ್ಟಪಡಿಸಿದ್ದಾನೆ. ಆದರೆ ನಾಸ್ತಿಕ ಅಸುರಿ ಶಿಷ್ಯರು ತಮ್ಮ ಉದ್ದೇಶಕ್ಕೆ ತಕ್ಕಂತೆ ಅರ್ಥೈಸುತ್ತಾ ದುರದೃಷ್ಟವಂತರಾದ ತಮ್ಮ ಅನುಯಾಯಿಗಳನ್ನು ಅದೇ ಮನೋಭಾವದ ತಪ್ಪುದಾರಿಗೆ ಎಳೆಯುತ್ತಾರೆ. ಇಂತಹ ದುರದೃಷ್ಟಶಾಲಿಗಳು ಮಹಾಜ್ಞಾನದ ಗ್ರಂಥದಿಂದ ಕೆಲವು ಘೋಷ ವಾಕ್ಯಗಳನ್ನು ಎತ್ತಿಕೊಳ್ಳುತ್ತಾರೆ, ಆದರೆ ಕೃಷ್ಣನೇ ದೇವೋತ್ತಮ ಪರಮಪುರುಷನೆಂದು ಅಂದಾಜು ಮಾಡಲೂ ಅವರು ಅಸಮರ್ಥರು. ಉದ್ಧವನಂತಹ ಶುದ್ಧ ಭಕ್ತರು ಇಂತಹ ನಾಸ್ತಿಕ ಸಮಯ ಸಾಧಕರಿಂದ ಎಂದಿಗೂ ದಾರಿ ತಪ್ಪುವುದಿಲ್ಲ. ನೋಡಿ, ಇಲ್ಲಿ ಗುರುಗಳು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಸಮಾಜದಲ್ಲಿ ಎಲ್ಲ ರೀತಿಯ ಜನಗಳು ಇರ್ತಾರೆ. ಈಗ ನಮಗೆ ಆಧ್ಯಾತ್ಮಿಕತೆ ಅನ್ನೋದು ಸರಿಯಾಗಿ ಗೊತ್ತಿರೋದಿಲ್ಲ, ನಾವು ಯಾವುದೋ ಒಂದು ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇರ್ತೀವಿ, ಆದರೆ ಆ ದಾರಿ ತಪ್ಪಿಸೋರು ಬೇಕಾದಷ್ಟು ಜನ ಇರ್ತಾರೆ. ಇದು ಸರಿಯಲ್ಲ, ಇದು ತಪ್ಪು, ಇದು ಹೀಗೆ, ಇದು ಹಾಗೆ ಅಂತೆಲ್ಲ ಹೇಳೋರು ಇರ್ತಾರೆ. ಆದರೆ ನಾವು ಹುಷಾರಾಗಿರಬೇಕು, ಅದನ್ನು ಇಲ್ಲಿ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ಅಲ್ಪಜ್ಞಾನಿಗಳಾಗಿರುವಂಥವ್ರು, ಅವರಿಗೆ ಭಗವಂತನ ಒಂದು ಉನ್ನತವಾದಂಥ ಒಂದು ಸ್ಥಾನ ಇದೆಯಲ್ಲ, ಅದರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಭಗವಂತನಾದ ಶ್ರೀಕೃಷ್ಣನನ್ನು ಅವರು ಅಲಕ್ಷಿಸ್ತಾರೆ. ಅದನ್ನ ಭಗವಂತ ಸ್ವಯಂ ಭಗವದ್ಗೀತೆನಲ್ಲಿ ಹೇಳಿದ್ದಾನೆ. ಈಗ ತಾನೇ ನಾವು ಆ ಒಂದು ಶ್ಲೋಕವನ್ನ ತಿಳ್ಕೊಂಡ್ವಲ್ವಾ, ಯಾರು ಮೂಢರಾಗಿರ್ತಾರೋ ಅವರು ನನ್ನನ್ನು ಅಪಹಾಸ್ಯ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಅಷ್ಟೇ ಅಲ್ಲ, ತಮ್ಮನ್ನ ತಾವು ಒಂದು ಗುರುವಿನ ಒಂದು ಸ್ಥಾನದಲ್ಲಿಟ್ಬಿಟ್ಟು ಬೇಕಾದಷ್ಟು ಶಿಷ್ಯರನ್ನ ಸೃಷ್ಟಿ ಮಾಡ್ತಾರೆ. ಅಂದರೆ ಅವರು ಬರಬೇಕು ತನ್ನ ಹತ್ರ, ನಾನು ಹೇಳೋದನ್ನ ಕೇಳಿ ಅವರು ಕೂಡ ಅದನ್ನ ಅನುಸರಣೆ ಮಾಡಬೇಕು ಅಂತಂದ್ಬಿಟ್ಟು ಕೆಲವೊಂದು ಶಿಷ್ಯರನ್ನ ಮಾಡ್ಕೊಳ್ತಾರೆ. ಪಾಪ ಅವ್ರಿಗೂ ಗೊತ್ತಿರೋದಿಲ್ಲ, ಯಾರೋ ಒಬ್ಬ ನಾಸ್ತಿಕನನ್ನು ಅವರು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅವನಿಗೇನು ಅರ್ಥ ಮಾಡ್ಕೊಂಡಿರ್ತಾನೋ ಭಗವದ್ಗೀತೆನ ಅವನು ಓದ್ತಾನೆ, ಆದರೆ ಅವನು ಬೇರೆ ರೀತಿಯಲ್ಲೇ ಅರ್ಥ ಮಾಡಿಕೊಂಡು
ಇಲ್ಲಿ ಭಗವದ್ಗೀತೆಯನ್ನು ಹೇಳಿರೋನು ಯಾರು? ಕೃಷ್ಣ ಸ್ವಯಂ. ಅವನು ನಾನು ಹೇಳ್ತಾ ಇದ್ದೀನಿ ಅಂತಲೇ ಹೇಳ್ತಾ ಇದ್ರು ಕೂಡ ಅವನನ್ನು ಭಗವಂತ ಅಂತ ಒಪ್ಕೊಳ್ದೆ ಬೇರೆ ಇನ್ನೇನೋ ಅರ್ಥವನ್ನು ಕಲ್ಪಿಸ್ಕೊಂಡು ಬೇರೆಯವ್ರಿಗೂ ಕೂಡ ಅದನ್ನೇ ಹೇಳ್ತಾ ಅವರ ದಾರಿಯನ್ನು ತಪ್ಪಿಸ್ತಾರೆ. ಅದರಿಂದ ಏನಾಗುತ್ತೆ, ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ, ಅವರು ಕೂಡ ಅದೇ ದಾರಿಯಲ್ಲಿ ಹೋಗ್ತಾರೆ. ಆಮೇಲೆ ಭಗವದ್ಗೀತೆಯಲ್ಲಾಗಿರ್ಬೋದು, ಧರ್ಮಗ್ರಂಥಗಳಲ್ಲಿ ಕೆಲವೊಂದು ಘೋಷವಾಕ್ಯಗಳು ಅಂತ ಇರುತ್ತೆ. ಅಂದರೆ ಅದನ್ನು ತುಂಬ ಪ್ರೆಸ್ ಮಾಡಿ ಹೇಳಿರ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು. ಅದನ್ನು ತಗೊಂಡು ಅದನ್ನು ಸಾಬೀತುಪಡಿಸ್ತಾರೆ, ಅಂದರೆ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಆದರೆ ಭಗವಂತ ಶ್ರೀಕೃಷ್ಣನೇ ದೇವೋತ್ತಮ ಪರಮಪುರುಷ ಅನ್ನೋದು ಅವ್ರಿಗೆ ಯಾವತ್ತಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಅದನ್ನು ಅವರು ಒಪ್ಕೊಳ್ಳೋದು ಇಲ್ಲ, ಅಷ್ಟು ಅಸಮರ್ಥರಾಗಿರ್ತಾರೆ ಅವರು ಅಂತಂದ್ಬಿಟ್ಟು. ಆದರೆ ಉದ್ಧವನಂತಹ ಶುದ್ಧ ಭಕ್ತರು ಇರ್ತಾರಲ್ಲ, ಅವರು ಯಾವತ್ತೂ ಕೂಡ ಇಂಥ ಒಬ್ಬ ನಾಸ್ತಿಕರ ಒಂದು ಹೇಳೋ ಅಂಥ ರೀತಿ ಇರುತ್ತಲ್ಲ, ಅದರಿಂದ ಯಾವತ್ತೂ ಅವರು ದಾರಿ ತಪ್ಪೋದಿಲ್ಲ. ಅಂದರೆ ನಾವು ಆ ರೀತಿ ಇರಬೇಕು, ಹುಷಾರಾಗಿರಬೇಕು. ಯಾವುದೇ ಒಂದು ಮಾರ್ಗದಲ್ಲಾದರೂ ಕೂಡ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾವ ಸಮಯದಲ್ಲಿ ಹೇಗೆ ನಮ್ಮನ್ನು ದಾರಿ ತಪ್ಪಿಸೋರು ಬರ್ತಾರೆ, ದಾರಿ ತಪ್ಪಿಸ್ತಾರೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಯಾವಾಗಲೂ ನಾವು ಹೋಗ್ತಾ ಇರೋ ದಾರಿ ಇರುತ್ತಲ್ಲ, ಅಂಥವರ ಸಂಘವನ್ನೇ ಮಾಡಬೇಕು. ಆವಾಗ ನಾವು ಕರೆಕ್ಟ್ ವೇನಲ್ಲಿ ಇರ್ತೀವಿ. ಯಾಕಂದರೆ ನಾವು ಸಾಧನೆಯಲ್ಲಿ ಇರೋದ್ರಿಂದ, ಅದು ಸ್ಟಾರ್ಟಿಂಗ್ ಸ್ಟೇಜ್ ಆಗಿರೋದ್ರಿಂದ ನಮಗೆ ಇನ್ನೂ ವಿಷಯಗಳು ಸರಿಯಾಗಿ ಗೊತ್ತಿರೋದಿಲ್ಲ, ಅರ್ಥ ಆಗಿರೋದಿಲ್ಲ. ಆಮೇಲೆ ನಾವಿನ್ನೂ ಅದಕ್ಕೆ ರೆಡಿ ಆಗಿರೋದಿಲ್ಲ. ನಮ್ಮ ಮನಸ್ಸಿನ್ನೂ ಈ ಕಡೆ ಆ ಕಡೆ ವಾಲ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಯಾರಾದರೂ ಬಂದು ನಮ್ಮ ದಾರಿಯನ್ನು ತಪ್ಪಿಸಿದ್ರೆ ನಾವು ಆ ಕಡೆಗೆ ವಾಲ್ಬಿಡ್ತೀವಿ. ಅದಕ್ಕೆ ನಾನು ಒಂದು ಸ್ಥಿರತೆಗೆ ಬರೋವರೆಗೂ ಕೂಡ ಒಂದನ್ನು ಹಿಡ್ಕೊಂಡ್ಮೇಲೆ ಅದು ಕರೆಕ್ಟಾಗಿದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ ಅಂತಂದಮೇಲೆ ಅದರಲ್ಲೇ ನಾವು ಮುಂದುವರ್ಕೊಂಡು ಹೋಗಬೇಕು. ಈಗ ನಾನು ಅದರಲ್ಲಿ ಸರಿಯಾಗಿದ್ದೀನೋ ಇಲ್ವೋ ಅಂತ ನೋಡ್ಕೊಳ್ಳೋದಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತೀನಿ. ಏನು ಅಂತಂದರೆ ನಾನು ತಿಳ್ಕೊಂಡಿರೋದು ಹಾಗೇನೆ. ಏನು ಅಂತಂದರೆ, ಈಗ ನಾವು ಯಾವುದಾದ್ರೂ ಒಂದು ದಾರಿಯಲ್ಲಿ ನಡೀತಾ ಇರಬೇಕಾದ್ರೆ, ಅಂದರೆ ಇವಾಗ ಆಧ್ಯಾತ್ಮಿಕ ಮಾರ್ಗ ಇದನ್ನು ಕೇಳೋದನ್ನು ನಾವು ಅಳವಡಿಸ್ಕೊಂಡಿದ್ದೀವಲ್ವಾ, ಈ ಧರ್ಮಗ್ರಂಥಗಳನ್ನು. ಇದನ್ನು ಮಾಡ್ತಾ ಇದ್ದಾಗ ನಮ್ಮ ಮನಸ್ಸಿಗೆ ಹಿತ ಅನ್ನಿಸ್ಬೇಕು, ನನಗೆ ಖುಷಿ ಆಗಬೇಕು. ಆಮೇಲೆ ನನ್ನ ಜೀವನದಲ್ಲಿ ನನ್ನ ನಡವಳಿಕೆ ಆಗಿರಬಹುದು, ನಾನು ಮಾತಾಡೋದಾಗಿರಬಹುದು, ಎಲ್ಲ ರೀತಿಯಲ್ಲಿ ನೋಡಿದಾಗ ಮೊದಲಿಗಿಂತ ನನ್ನಲ್ಲಿ ಸ್ವಲ್ಪ ಚೇಂಜಸ್ ಆಗಿರಬೇಕು. ಅಂದರೆ ಏನೋ ಮುಂದುವರೆದಿರ್ಬೇಕು ನಾನು. ಅದರಲ್ಲಿ ಏನೋ ಒಂದು 1%, 1.5% ನಾನು ಅದರಲ್ಲಿ ಮುಂದುವರಿತಾ ಇದ್ದೀನಿ. ನನ್ನಲ್ಲಿರುವಂಥ ಗುಣಗಳು ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿದ್ದಾವೆ. ನಾನು ಒಳ್ಳೆ ರೀತಿಯಲ್ಲಿದ್ದೀನಿ, ಪಾಸಿಟಿವ್ ಆಗಿದ್ದೀನಿ, ಶಾಂತವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಅದೆಲ್ಲ ಅನ್ನಿಸ್ತಾ ಇದೆ ಅಂತಂದರೆ ನಾವು ಸರಿಯಾದ ಮಾರ್ಗದಲ್ಲಿದ್ದೀವಿ ಅಂತ ಅರ್ಥ. ನಮ್ಮನ್ನು ಚೆಕ್ ಮಾಡೋದಕ್ಕೆ ನಾವೇ ಸರಿಯಾದ ಒಬ್ಬ ಟೀಚರು. ಬೇರೆಯವರು ನಮ್ಮನ್ನು ಚೆಕ್ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಮನಸ್ಸೊಳಗಡೆ ಏನೇನು ಆಗ್ತಾ ಇದೆ, ನಿಮ್ಮಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ ಅಂತಂದ್ಬಿಟ್ಟು ನೀವೇ ಹೇಳೋದಕ್ಕೆ ಸಾಧ್ಯ. ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಅದಕ್ಕೆ ನಮ್ಮನ್ನು ನಾವೇ ಚೆಕ್ ಮಾಡ್ಕೋಬೇಕು. ನಾನು ನಡೀತಾ ಇರುವಂಥ ದಾರಿ ಸರಿ ಇದೆಯಾ ಅಂತಂದರೆ, ನಾನು ಆಧ್ಯಾತ್ಮಿಕದಲ್ಲಿ ಮುಂದುವರಿತಾ ಇದ್ದಂಗೆ ನನ್ನೊಳಗಡೆ ಇರುವಂಥ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗ್ತಾ ಬರಬೇಕು. ನಾನು ಯೋಚನೆ ಮಾಡೋದು ಬೇರೆಯವ್ರ ಬಗ್ಗೆ ದ್ವೇಷ ಭಾವನೆ ಇದೆಲ್ಲ ಕಡಿಮೆ ಆಗ್ತಾ ಇರಬೇಕು. ಯಾವ್ದು ಮಾಡಬಾರ್ದು ಅಂತಾರೋ ಅದೆಲ್ಲ ಕಡಿಮೆ ಆಗಿ ಯಾವ್ದು ಒಳ್ಳೆಯದು, ಯಾವ್ದು ಪಾಸಿಟಿವಿಟಿ ಕೊಡುತ್ತೋ, ಯಾವುದು ಶಾಂತಿ ನೆಮ್ಮದಿಯನ್ನು ಕೊಡುತ್ತೋ ಅದೆಲ್ಲ ಜಾಸ್ತಿ ಆಗ್ತಾ ಇದೆ. ಅಥವಾ ಒಂದು ಸ್ವಲ್ಪ ಯಾಕಂದರೆ ನಾವು ಇನ್ನೂ ಅಷ್ಟು ಸೀರಿಯಸ್ ಆಗಿ ಅಥವಾ ನಾವು ಅಷ್ಟೊಂದು ಇನ್ನೂ ಇನ್ವಾಲ್ವ್ ಆಗಿ ಅದನ್ನು ಮಾಡ್ತಾ ಇಲ್ಲ ಅಲ್ವಾ? ಈಗೀಗ ಶುರು ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ಮುಂಚೆಗಿಂತ ಚೇಂಜಸ್ ಆಗ್ತಾ ಇದೆ ಅಂತಂದರೆ ನಾವು ನಡೀತಾ ಇರುವಂಥ ದಾರಿ ಸರಿ ಇದೆ. ಈಗ ಮೊದಲು ನಾವು ಒಂದು ಪ್ರವಚನ ಕೂತ್ಕೊಂಡಾಗ ನಮ್ಮ ಮನ್ಸು ಕೇಳೋಕ್ಕೆ ಇಷ್ಟನೇ ಪಡ್ತಾ ಇರೋದಿಲ್ಲ ಸ್ಟಾರ್ಟಿಂಗಲ್ಲಿ. ಆದರೆ ಈಗ ಕೇಳಬೇಕು ಅಂತ ಅನ್ನಿಸ್ತಾ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಸ್ವಲ್ಪನಾದರೂ ಕೇಳಬೇಕು, ಅಥವಾ ಆ ಭಯ ಇದೆ ನನಗೆ, ಹೌದಪ್ಪ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತೆಲ್ಲ ನಮ್ಮ ಮನಸ್ಸಲ್ಲಿ ಯೋಚನೆಗಳು ಬರ್ತಾ ಇದೆ ಅಂತಂದರೆ ನಾನು ಸರಿಯಾದ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? ಈ ರೀತಿ ನಮ್ಮನ್ನು ಚೆಕ್ ಮಾಡ್ಕೋಬೇಕು ನಾವು. ಮಾಡಿಕೊಂಡಾಗ ನಾವು ಸರಿಯಾದ ಮಾರ್ಗದಲ್ಲಿದ್ದೀವಿ ಅಂತ. ಯಾವಾಗ ನನ್ನ ಮನಸ್ಸಲ್ಲಿ ಭಯ ಅಥವಾ ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅಂತಂದಾಗ ಆವಾಗ ನಮ್ಮ ಮನಸ್ಸೇ ಹೇಳ್ಬಿಡುತ್ತದು,
ಯಾಕಂದರೆ ನಮ್ಮ ಸಹಜ ಸ್ವಭಾವ ಏನಿದೆಯೋ ಅದಕ್ಕೆ ವಿಪರೀತವಾಗಿ ಹೋದಾಗಲೇ ನಮಗೆ ಭಯ ಆಗೋದು ಅಥವಾ ಆತಂಕ ಆಗೋದು, ಕೋಪ ಬರೋದು, ಇದೆಲ್ಲ ಬೇರೆ ನೆಗೆಟಿವಿಟಿ ಏನಿರುತ್ತೋ ಅದು ನಮ್ಮಲ್ಲಿ ಹಾಗೇ ಇರುತ್ತೆ. ಮೊದಲು ಹೇಗಿತ್ತು ಹಾಗೇ ಇದ್ದರೆ ಅದು ನಿಜವಾಗ್ಲೂ ನಾವು ಮಾಡ್ತಾ ಇರೋದು ಸರಿಯಲ್ಲ ಅಂತಂದ್ಬಿಟ್ಟು, ಅಥವಾ ನಾನು ಅದನ್ನು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ನಿಜವಾಗ್ಲೂ ನಮ್ಮ 100% ಕೊಟ್ಟು ನಾವು ಮಾಡ್ತಾ ಇದ್ದಾಗ ನಮ್ಮಲ್ಲಿ ಚೇಂಜಸ್ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ನಾನು ಅದಕ್ಕೊಂದು ಉದಾಹರಣೆ. ನನ್ನಲ್ಲಿದ್ದಂತಹ ಎಷ್ಟೋ ನೆಗೆಟಿವಿಟಿ ಎಲ್ಲ ಬರೀ ನಾನು ಈ ಗ್ರಂಥಗಳನ್ನು ಕೇಳೋದ್ರಿಂದ ಹೋಗಿದೆ, ಓದೋದ್ರಿಂದ ಹೋಗಿದೆ. ಎಷ್ಟೋ ಚೇಂಜಸ್ ನನ್ನಲ್ಲಿ ಆಗ್ತಾ ಇದೆ. ಸೊ ಅದಕ್ಕೆ ಧರ್ಮಗ್ರಂಥಗಳನ್ನು ಬಿಟ್ಟರೆ ಬೇರೆ ಯಾವ ಸತ್ಸಂಗನೂ ಬೇಕಾಗಿಲ್ಲ ನಮಗೆ. ಅದನ್ನು ಓದಲೇಬೇಕು ಅಂತೇನಿಲ್ಲ, ಕೇಳೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಇರೋದು ಧರ್ಮಗ್ರಂಥಗಳಲ್ಲಿ. ಶ್ರವಣಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ. ಯಾಕಂದರೆ ನಾವು ಕೇಳಿನೇ ಪ್ಯೂರ್ ಆಗೋದು. ನಾವು ಎಲ್ಲ ಭಾಷೆಗಳಾಗಿರ್ಬೋದು, ಏನಾದರೂ ಆಗಿರ್ಬೋದು, ಮೊದಲು ಕೇಳ್ತೀವಲ್ವಾ, ಕೇಳಿನೇ ಕಲಿಯೋದು ಅಲ್ವಾ. ಅದಕ್ಕೆ ಕೇಳೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಆಮೇಲೆ ಅದನ್ನು ಮನಸ್ಸಿನಲ್ಲಿ ಮನನ ಮಾಡಿಕೊಳ್ಬೇಕು, ಅದನ್ನು ಬೇರೆಯವ್ರಿಗೆ ಹೇಳಬೇಕು. ಈ ರೀತಿ ಅದನ್ನು ನೆಕ್ಸ್ಟು ನಾವು ಅದನ್ನು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.